ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನೆಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗ್ 5:15ಕ್ಕೆ ಎದ್ದು ಆಚೆ ಬಂದೆ. ನೋಡಿ, ಯಾರು ಕೂಡ ಇನ್ನೂ ಎದ್ದಿಲ್ಲ. ಹಾಗಾಗಿ ಪೂಜೆ ಮಾಡೋಣ ಅಂತೇಳಿ ಹೂವೆಲ್ಲ ಇಟ್ಕೊಂಡಿದ್ದೀನಿ. ನಮ್ಮ ಗಿಡದ್ದೇನೆ ಹೂವು. ಹಾಗೆ 2 ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮಾಡಿ ಮಾರ್ನಿಂಗ್ ತಿಂಡಿ ಮಾಡೋಣ ಅಂತೇಳಿ, ಮಕ್ಕಳುಗಳು ಸ್ಕೂಲ್ ಇದೆಯಲ್ಲ, ಹಾಗಾಗಿ ಇವತ್ತು ಚಪಾತಿ ಮಾಡ್ತಾಯಿದ್ದೆ. ಡೈಲಿ ರೈಸ್ ಐಟಮ್ ಬೇಡ ಅಂತೇಳಿ ಇವತ್ತು ಚಪಾತಿನೇ ಮಾಡಿದ್ದೀನಿ. ಚಪಾತಿಗೆ ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಅದಕ್ಕೆ ಹೆಸ್ರು ಕಾಳು ಬಟ್ಲಿದೆ, ಮತ್ತು ಆಲೂಗೆಡ್ಡೆನೂ ಕೂಡ 1 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ತಿಂಡಿ ರೆಡಿ ಮಾಡ್ಕೊಂಡೇ ಹಾಲು ಕೂಡ ಇಟ್ಟಿದ್ದೀನಿ ಕಾಫಿಗೆ. ಹಾಗೆಯೇ ತಿಂಡಿ ಮಾಡ್ಕೊಂಡೇ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಕುಕ್ಕರ್ನೂ ಕೂಡ ಒಂದು 3 ವಿಷಲ್ಲು ಕೂಗಿಸ್ಕೊಳ್ಬೇಕು. ನೋಡಿ, ಹಾಲು ಕೂಡ ಚೆನ್ನಾಗಿ ಮಳ್ತಾ ಇದೆ. ಕಾಫಿ ಮಾಡೋಣ ಅಂತೇಳಿ ನಾನು ಕಾಫಿಗೂ ಕೂಡ ಬೆಲ್ಲನೇ ಯೂಸ್ ಮಾಡ್ತೀನಿ, ಆರ್ಗ್ಯಾನಿಕ್ಕು. ನೋಡಿ, ಹಾಲು ಮತ್ತು ಕಾಫಿ, ಟೀ ಎಲ್ಲ ರೆಡಿ ಆಯಿತು. ತಿಂಡಿ ರೆಡಿ ಮಾಡಿಕೊಂಡೆ. ಮತ್ತು ಇವಾಗ ಟೊಮೊಟೊ 1-2, ಈರುಳ್ಳಿ 2, ಸ್ವಲ್ಪ ಕಾಯಿ, ಇದು ಜೀರಿಗೆ, 1 ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅದನ್ನು ಮಸಾಲೆ ಮಾಡ್ಕೊಬೇಕು, ರುಬ್ಕೊಂಡು. ನೋಡಿ, ಇವಾಗ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಪಲ್ಯಕ್ಕೆ ಎಣ್ಣೆ ಇಟ್ಕೊಂಡು ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ. ಅದು ಸಿಡಿದ್ಮೇಲೆ ಈರುಳ್ಳಿನೂ ಹಾಕಿದ್ದೀನಿ. ಕರಿಬೇವು ಏನು ಹಾಕಿಲ್ಲ. ಕರಿಬೇವು ರುಬ್ಬಿ ಹಾಕ್ಕೊತೀವಲ್ಲ, ಹಾಗಾಗಿ ಕರಿಬೇವೇನು ಹಾಕಿಲ್ಲ. ನೋಡಿ, ಇಲ್ಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು 3 ಕೂಡ ಹಾಕಿ ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿದ್ದೀನಿ ಮಸಾಲೆನ. ಇದೇ ಇಂಪಾರ್ಟೆಂಟು, ಇದೇ ಟೇಸ್ಟ್ ಕೊಡೋದು ಪಲ್ಯಕ್ಕೆ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಟೊಮೊಟೊ ಬೇಗ ಬೇಯುತ್ತೆ, ಹಾಗಾಗಿ ಉಪ್ಪು ಹಾಕಿದ್ರೆ. ಹಾಗಾಗಿ ಉಪ್ಪು ಆ್ಯಡ್ ಮಾಡಿದ್ದೀನಿ. ನೋಡಿ, ಇವಾಗ ಟೊಮೊಟೊ ಕೂಡ ಬೆಂದಿದೆ. ಎಲ್ಲ ಕೈ ಆಡಿದ್ರೆ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ, ಸಣ್ಣದಾಗಿ ಹಚ್ಚಿರ್ತೀವಲ್ಲ ಅದಕ್ಕೆ. ಆಮೇಲೆ ಇದಕ್ಕೆ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಕಾಳನ್ನು ಹಾಗೆ ನೀರನ್ನು ಕೂಡ ಹಾಕಿದ್ದೀನಿ, ಕಾಳು ಬೇಯಿಸ್ಕೊಂಡಿದ್ದು. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿ, ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಕಮ್ಮಿನೇ, ಹಾಗಾಗಿ 1 ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪೌಡರ್ನು 1.5 ಸ್ಪೂನ್ ಹಾಕಿದ್ದೀನಿ. ಅದು ಕುದಿ ಬಂದಮೇಲೆ ಕಾಯಿ ಸ್ವಲ್ಪ ರುಬ್ಬಿ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ. ಚಪಾತಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಇದು ಹೆಸರು ಕಾಳು ಪಲ್ಯ. ನೋಡಿ, ಇದು ಕೂಡ ಕುದಿ ಬರ್ತಾ ಇದೆ. ಕಾಯಿ ಹಾಕಿದ್ದೀವಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಇದು ಬೇಯಿಸಬೇಕು. ಹಾಗಾಗಿ ಕ್ಲೋಸ್ ಮಾಡಿದ್ದೀನಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಲಿ ಅಂತ ಹೇಳಿ. ಈಗ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಹಾಗೆಯೇ ಮಕ್ಕಳು ಕೂಡ ತಿಂಡಿ ಎಲ್ಲ ತಿಂತಾಯಿದ್ರು. ಬೆಳಗ್ಗೆ ಇದು ರಾಮಾಯಣ ಸೀರಿಯಲ್ ನೋಡ್ತಾಯಿದ್ದಾರೆ. ಬೆಳಗ್ಗೆ ಹೊತ್ತು ಸ್ಕೂಲಿಗೆ ರೆಡಿ ಆದಾಗ ಇದನ್ನು ನೋಡ್ತಾರೆ ಡೈಲಿನ. ರಾಮಾಯಣ ಸೀರಿಯಲ್ ನೋಡಿಕೊಂಡು ತಿಂಡಿ ತಿಂತಾಯಿದ್ದಾರೆ. ಹಾಗೆ ಸ್ಕೂಲಿಗೆ ಬಿಡೋಣ ಅಂತ ಮಗುನ ವ್ಯಾನ್ ಹತ್ರ ಕರ್ಕೊಂಡೋದೆ. ಹಾಗೆಯೇ ಸ್ಕೂಲಿಂದ ಮಕ್ಕಳನ್ನ ಸ್ಕೂಲಿಗೆ ವ್ಯಾನಲ್ಲಿ ಕೂರಿಸಿ ಬಂದೆ. ಮಗನ ಕೈ ಸ್ವಲ್ಪ ಹುಷಾರಿಲ್ವಲ್ಲ, ಹಾಗಾಗಿ ವ್ಯಾನಲ್ಲಿ ಬಂದಾಗ
ಕುಂಡ್ರಿಸಿ ಬ್ಯಾಗ್ ಕೊಟ್ಟು ಬರಬೇಕು. ಹಾಗಾಗಿ ಅವನನ್ನು ಕೂಡ ಬಿಟ್ಟು ಬಂದೆ ವ್ಯಾನಿಗೆ ಹೋಗಿ. ಅಲ್ಲಿಂದ ಬಂದು ಡ್ರೈ ಫ್ರೂಟ್ಸು ರಾತ್ರಿ ನೆನೆಸಿದ್ದೆಲ್ಲ ಬೆಳಗ್ಗೆಯಿಂದ ಏನೂ ತೊಗೊಂಡಿರಲಿಲ್ಲ, ಡ್ರೈ ಫ್ರೂಟ್ಸು ಹಾಲು ಏನು. ಹಾಗಾಗಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಅಂದರೆ ಬಾದಾಮಿ ಮತ್ತು ಗೋಡಂಬಿ, ದ್ರಾಕ್ಷಿ, ಅಂಜೂರ, ಖರ್ಜೂರ ಎಲ್ಲ ಹಾಕಿ ನೆನೆಸಿಟ್ಟಿದ್ನಲ್ಲ ಅದನ್ನೇ ಮಿಲ್ಕ್ ಶೇಕ್ ಮಾಡಿಕೊಂಡು ನಂತರ ಕುಡಿದು ಆಮೇಲೆ ಅಡುಗೆ ಮಾಡಿದೆ. ಹಾಗೆಯೇ ಅಡುಗೆನೂ ಕೂಡ ರೆಡಿ ಆಯಿತು. ಸೊಪ್ಪಿನ ಸಾಂಬಾರು, ಮುದ್ದೆ ಎಲ್ಲ ಮಾಡಿ ಅವ್ರಿಗೂ ಕೂಡ ಊಟಕ್ಕಿಟ್ಟು ಬೆಳಗ್ಗೆ ನಾನು ನನ್ನ ಕೂಡ ತಿಂಡಿ ತಿಂದು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ. ಹಾಗೆಯೇ ಅಡುಗೆ ಮನೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯೂ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಹಾಗೆಯೇ ಬಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಆದರೆ ಇವತ್ತು ಮಳೆ ಬರ್ತಾಯಿತ್ತು ನೋಡಿ. ಅರ್ಧ ಬಟ್ಟೆ ತೊಳೆದಿದ್ದೀನಿ. ಸ್ವಲ್ಪ ವಾಷಿಂಗ್ ಮಿಷಿನ್ಗೂ ಕೂಡ ಹಾಕೋಣ ಅಂತ ಹೇಳಿ ನೆನೆಸಿಟ್ಟಿದ್ದೀನಿ. ಅದನ್ನು ಕೂಡ ಹಾಕಬೇಕು. ತೋಟದಲ್ಲಿ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಗಲೀಜಾಗಿರೋದ್ರಿಂದ ಹ್ಯಾಂಡ್ ವಾಶ್ ಮಾಡ್ತೀನಿ ಅವನ್ನು. ಹಾಗೆ ಇವತ್ತು ಬಟ್ಟೆನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.